ಇವತ್ತಷ್ಟನಿಗೆ ಊಟ ಪಾಪು ಹೆಂಗಿರ್ಬೇಕಂತಂದ್ರೆ ಇವಾಗ ಹೆಂಗೆ ನಾಳೆ ಹೆಂಗಿದಾಳೋ ಹಂಗೆ ಆಗಬೇಕು. ಇವಳಿಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ ಏನು ಅಂತ. ಹಂಗೆ ಮಾಡಿದಾರೆ ಹಿಂಗೆ ಮಾಡಿದಾರೆ ಅಂತ ಬೈಕೆಂಬೋದಲ್ಲ. ನಾಗಮ್ಮನ ಎಲ್ಲ ಹೇಳೋಗವ್ರೆ, ಎಲ್ಲ ಫೋನ್ ಮಾಡಿ ಹೇಳ್ತಾರಲ್ಲ. ಅದಕ್ಕೆ ಇವಳಿಗೆ ಊಟ ಪಾಪ ಹಂಗಾದ್ರಪ್ಪ. ಇವಳು ಎಲ್ಲ ನಾ ಸಾಕ್ರಿ ಮಾಡಿದ್ರೆ ಇವಳಿಗೆ ಬೇಜಾರಾಗುತ್ತೆ. ಆಗಬೇಕು. ಎಲ್ಲ ಕೈ ಕಾಲೆಲ್ಲ ಓಡಾಡಕ್ಕೆ ಬರ್ದಂಗೆ ಮಾಲೆ ಹೆಂಗಿದ್ಲ ಈ ಮಾಲೆ ಅಂಬಳು ಹಂಗಿರ್ಬೇಕು. ಹಂಗಿದ್ರೇನೆ ಮತ್ತೆ ಇವಳು ನೋಡಿದ್ರೆ ಆಗಲ್ಲ. ನಾನು ಅದಕ್ಕೆ ಶಾಪ ಹಾಕ್ತಾ ಇದ್ದೀನಿ. ನಾನು ಶಾಪ ಹಾಕಿದ್ದು ಒಳ್ಳೇದಂತ ಆಗಲ್ಲ. ಅಲ್ಲ ನಮ್ಮಪ್ಪ ನಾವು ಹೆಂಗನೂ ಓದ್ಕೊಂತೀವಿ. ಇವಳಿಗೆ ಏನಕ್ಕೆ ಬೇಕು? ಮುಚ್ಕೊಂಡಿರ್ಬೇಕು. ಮುಚ್ಕೊಂಡಿದ್ದು ಇವಳ್ದು ಎಷ್ಟೈತೋ ಅಷ್ಟು ನೋಡ್ಕೋಬೇಕು. ಅದು ಬಿಟ್ಬಿಟ್ಟು ಸುಮ್ಮನೆ ನಮ್ಮ ಮೇಲೆ ಜಗಳಕ್ಕೆ ಬರೋಕ್ಕೆ ನೋಡ್ತಾಳೆ. ನಮ್ಮಪ್ಪ ನಾವು ಹೆಂಗನ ಓದ್ಕೊಂತೀವಿ. ಇವಳಿಗೇನು ಬೇಕು? ಥೂ, ಇವಳು ಊಟ ಪಾಪು ಸರಿ ಇರಬಾರ್ದು. ಇವಳಿಗೆ ಹಂಗಾಗ್ಬೇಕು ಹಿಂಗಾಗಬೇಕು. ನಾನು ಅನ್ಕೊಂಡಂಗೆ ಆಗಬೇಕು. ಯಾರನ್ನೇ ಹಂಗೆ ಬೈಕೆಂತ ಇದೆಯಾ ಜೀವಿತ? ಇನ್ಯಾರನ್ನ ಅಂಜಲೆಕ್ಕ? ಅವದೃಷ್ಟನಿಗೆ ಎಲ್ಲೋಣ ಒಳ್ಳೇದಾಗಬಾರ್ದು ಅಂತ ಬೈಕಂತ ಇದ್ದೀನಿ. ನಮ್ಮ ಅಪ್ಪಗೆ ಒದ್ರೇನ ನಮ್ಮಣ್ಣಯ್ಯ ಹೆಂಗೇನೆ ನೀವು ಯಾಕೆ ಒಯ್ಯೋದು ಅಂತ ನಮ್ಮ ಮೇಲೆ ಜೋರು ಮಾಡೋಕ್ಕಂತ ಬರ್ತಾಳೆ. ನಮ್ಮಪ್ಪನ ನಾವು ಹೆಂಗಾದ್ರೂ ಒಯ್ಕೊಂತೀವಿ. ಇವಳಿಗೆ ಏನಕ್ಕೆ ಬೇಕು? ಅಲ್ಲ ನೋಡು, ಅಲ್ಲ ನಿಮ್ಮ ಅಪ್ಪಗೆ ನೀವು ಬೈದ್ರೆ ಅವಳಿಗೇನು ಬೇಕು? ಮುಚ್ಕೊಂಡಿರ್ಬೇಕು. ಸರಿಯಾಗಿ ಅನ್ನು ಹೇಳ್ತೀನಿ. ಬರ್ತಾ ಇದ್ದಾಳೆ ಸರಿಯಾಗಿ ಅನ್ನು ಅಂದ್ರೇ ಮತ್ತೆ ಮರೆಯಲ್ಲೇ ಬೈಕಬಾರ್ದು. ಎದುರಿಗೆ ಮಾತಾಡ್ಬೇಕು, ಎದುರಿಗೆ ಬೈಬೇಕು. ಎದುರಿಗೆ ಬೈದ್ರೇ ಸುಮ್ಮನಾಗೋದು. ನೀನು ಬರೀ ಮರೆಗೆ ಬೈಕಂತೀಯ, ಸುಮ್ಮನಾಗ್ತೀಯ. ಅಲ್ಲಿ ಬರ್ತಾ ಇದ್ದಾಳೆ ನೋಡು, ಅವಳನ್ನ ಹಣ್ಣು ತಿರುಗಿಸಿ ಸುಮ್ಮನಿರ್ಬೇಡ ನೀನು. ಅದೇ ಮತ್ತೆ ಅಂತ ಇದ್ರೇ ಮತ್ತೆ ಅವಳು ಬಾಯಿ ಮುಚ್ಕೊಂಡು ಸುಮ್ಮನಾಗೋದಿಲ್ಲ ಅಂತಂದರೆ ಸುಮ್ಮನಾಗ ಅಂತ ಅವಳಲ್ಲ. ಅಯ್ಯೋ ನಾನೇನು ಹೆದರಿಕೆ ಹೋಗಲ್ಲ. ತಡೆ ಅಂಜಲೇಕ ಬರಲಿ ಎದುರಿಗೆ ಅಂಬ್ತೀನಿ. ಹೊಟ್ಟೆಗೆ ಒಂದು ಮಗು ಇಕ್ಕೊಂಡು ನೀನು ಇಂಥವೆಲ್ಲ ಮಾತಾಡ್ತಿಲ್ಲ. ನಿನ್ಗೇನು ಬೇಕು? ನೀನಾಯ್ತು ನಿನ್ನ ಕೆಲಸ ಆಯಿತು ಅಮ್ಮ, ಹಂಗೆ ಇರು, ಇನ್ನೊಬ್ರು ಸವಾಸಕ್ಕೆ ಬರಬೇಡ ಅಂತ ಹೇಳ್ತೀನಿ. ಬಾಯಿ ಮುಚ್ಕೊಂಡಿರ್ಬೇಕು. ಇವಳಿಗೇನು ಬೇಕು? ನಾವು ಕಂಡರ ಮನೆ ವಿಷಯಕ್ಕೆ ತಲೆ ಹಾಕಲ್ಲ. ಇವಳಿಗೇನು ಬೇಕು? ಕಂಡರ ಮನೆ ವಿಷಯ ನಾವುಂಟು, ನಮ್ಮ ಅಪ್ಪ ಉಂಟು, ನಮ್ಮ ಅಣ್ಣ ಉಂಟು, ನಮ್ಮ ಅಮ್ಮ ಉಂಟು. ನಮ್ಮ ಮನೆಯಾಗೆ 1000 ಇರ್ತವೆ. ನಿಮ್ಮ ಮನೆ ವಿಷಯಕ್ಕೆ ನಾವು ಹಂಗೆ ತಲೆ ಹಾಕ್ತೀವಿ. ಅದು ಇದನ್ನು ಒಂದಿಟ್ಟು ಕೆಲಸ ಮಾಡಿಕೊಡುತ್ತಲ್ಲ ನಿಮ್ಮ ಅಪ್ಪಗೆ ಹೋಗಿ ಅವ್ರಿಗೆ. ಅದಕ್ಕೆ ನಿಮ್ಮ ಅಪ್ಪನ ಪರ ವಹಿಸ್ಕೊಂಡು ಮಾತಾಡೋಕೆ ಬಂದವ್ರು ಗಂಡ ಹೆಂಡತಿ ಇಬ್ಬರು. ಮತ್ತೆ ಕೆಲಸ ಮಾಡಿಸ್ಕೊಂಬಕ್ಕಾಗಿ ಪುಕ್ಸಟೆ ಕೆಲಸ ಮಾಡಿಸ್ಕೊಂಬೋದಾದರೆ ಜನ ಕಾಯ್ತಿರ್ತಾರೆ. ಪುಕ್ಸಟೆದು ಯಾವುದಾದ್ರೂ ಸಿಕ್ಕಿದ್ರೆ ಸಾಕು ಅಂತ. ನೋಡು, ನಿನಗೆ ಹೊಟ್ಟೆ ಒಂದು ಮಗು ಇಕ್ಕೊಂಡಿದ್ಯ. ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತಾಗಲ್ವೇ ನಿನಗೆ? ನನಗೆ ಗೊತ್ತೈತೆ ಕಣೆ, ನೀನು ಮುಚ್ಕೊಂಡಿರು. ನೀನು ಮಾತಾಡಬೇಡ. ನೀನು ಮಾತಾಡಿದ್ರೆ ನನಗೆ ಸರಿ ಹೋಗೋದಿಲ್ಲ. ಏನು ನೀನು ಮಾತಾಡೋದು? ನಿಂದು ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ತೆಪ್ಪನ ಬಿದ್ದಿರೋದು ಕಲಿ. ನೀನು ಅವೆಲ್ಲ ಮಾತಾಡಬೇಡ. ನಾವು ಮತ್ತು ಅವಣ್ಣ ನಂಗೆ ಒಯ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗುತ್ತೆ. ನಮಗೆ ನಿಮ್ಮಂಥ ಕಟಕ ಮನಸ್ಸಿಲ್ಲ. ನಮಗೆ ಒಳ್ಳೆ ಮನಸ್ಸಿರೋದು. ಅದನ್ನು ನೋಡ್ಕೊಂಡು ಸುಮ್ಮನಿರ್ದಲ್ದಲ್ಲೇ ಏನೋ ಹೇಳಿದ್ವಿ, ಅದಕ್ಕೆ ಬೈಕೆ ಅಂತಾಳೆ. ಎಷ್ಟಾಯ್ತು ಅಷ್ಟು ನೋಡ್ಕೊಂಡು ಬಿದ್ದಿರೋದು ಕಲಿ. ಯಾವಳ ಮಾತಾ ಕೇಳ್ಕೊಂಡು ಮಾತಾಡಬೇಡ ನೀನು. ಅಲ್ಲ ಕಡೆ ಅದೃಷ್ಟ, ನಿಮ್ಮನೆ ವಿಷಯಕ್ಕೆ ಅವಳೆ ನನಗೆ ತಲೆ ಹಾಕ್ತಾಳೇನೆ. ನೀನು ಯಾಕೆ ಅವಳ ಮನೆ ವಿಷಯಕ್ಕೆ ನೀನು ಹಿಂಗೆ ತಲೆ ಹಾಕೋದು? ಅವ್ರ ಅಪ್ಪನೇ ಅವ್ರು 1000 ಬೈತಾರೆ. ಅವ್ರ ಅತ್ತೆ ಬಂದಾಗ ಅವ್ರ ಅಪ್ಪಯ್ಯ ಮರ್ಯಾದೆ ತೆಗೀತು. ನೋಡು, ನಮ್ಮ ಪರ ವಹಿಸ್ಕೊಂಡು ಮಾತಾಡಲಿಲ್ಲ, ಆಯಮ್ಮನ ಪರ ವಹಿಸ್ಕೊಂಡು ಮಾತಾಡ್ತಲ್ಲ ನಮ್ಮ ಅಪ್ಪ ಅಂತ ಅವಳಿಗೂ ಸಿಟ್ಟು ಬಂತು. ಅದಕ್ಕೆ ಮಾತಾಡ್ತಾರೆ. ಅವರವು 1000 ಇರ್ತವೆ, ಅವ್ರು ಮಾತಾಡ್ತಾರೆ. ನಿನಗೇನು ಬೇಕು? ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಇರಬೇಕು ಅದೃಷ್ಟ. ನನಗೆ ಗೊತ್ತಾಯ್ತು ಕಣಿ ಹೆಂಗಿರಬೇಕು ಏನು ಅಂತೇಳಿ. ನೀವು ಸುಮ್ಮನಿರ್ರಿ, ಇಲ್ಲದ್ದೆಲ್ಲ ಹೇಳ್ಕೊಡ್ಬೇಡ್ರಿ. ನೋಡು, ನಿನಗೆ ಹೊಟ್ಟೆಗಿರೋ ಪಾಪಿಗೆ ಒಳ್ಳೇದಂತೂ ಆಗಲ್ಲ ಕಣೆ, ನಿಜವಾಗ್ಲೂ ಒಳ್ಳೇದಾಗಲ್ಲ. ಆ ಪಾಪಿಗೆ ನಾನು ಶಾಪ ಹಾಕ್ತೀನಿ. ಥೂ, ಹಿಂಗೆ ಮಾಡಬಾರ್ದು. ನೀನು ಏನೇ ಅಂದ್ರೂ. ಅಲ್ಲ, ನೀನು ಪ್ರೆಗ್ನೆಂಟ್ ಇದೆಯಾ? ನಾನು ನಿನಗೂ ನಿನ್ನ ಮಗುವು ಸೇರಿಸಿ ಇಬ್ಬರಿಗೂ ಶಾಪ ಹಾಕ್ತೀನಿ. ಒಳ್ಳೇದಂತೂ ಆಗಲ್ಲ, ಹಾಳಾಗಿ ಹೋಗ್ತೀರಾ. ಏನೇ ಮಾತಾಡ್ತೀಯ ನೀನು? ಏನು ಮಾತಾಡ್ತೀಯ? ಏಯ್, ಸರಿಯಾಗಿ ಮಾತಾಡೋದು ಕಲಿ. ನೀನೊಬ್ಳು ಮನುಷ್ಯಲ್ಲ. ಥೂ. ಅಲ್ಲ, ಇನ್ನು ಹೊಟ್ಟೆಗಿರೋ ಪಾಪು ಮೇಲೆ ನಿನಗೇನೇ ದ್ವೇಷ? ಅದ್ರ ಮೇಲೆ ಶಾಪ ಹಾಕ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಿನಗೇನು ಅನ್ಸಲ್ವಾ? ಮತ್ತೆ ನೀನು ಯಾಕೆ ಮತ್ತೆ ಬರೋದು ನಮ್ಮ ಸುದ್ದಿಗೆ? ಕುಡ್ದು ನೋಡಿ ಹೇಳಿರ್ತೀನಿ. ನೀನೇನಾದರೂ ಬಂದಿದ್ಯಾ ಅಂದ್ರೆ ನಿನ್ನ ಹೊಟ್ಟೆಗಿರೋ ಪಾಪನ ಮೇಲೆ ನಾನು ಶಾಪ ಹಾಕ್ಬಿಡ್ತೀನಿ. ಇವಾಗ ಬೇರೆನೆ ಇವಳು ಗಂಡನ ಬಿಟ್ಟು ಬಂದಿರೋದಕ್ಕೆ ಸದರ ತಗೊಂಡವ್ರಿ. ಏನು ಜನ ಅಯ್ಯಪ್ಪ, ಯಾರ್ದಾನ ಒಂದಿಷ್ಟು ಸಿಕ್ಕೈತೆ ಅಂದರೆ ರಾಮ 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 ಎಷ್ಟು ಸದರ ತಗೊಂತಾರೆ ಗೊತ್ತೇ. ಒಂದಿಷ್ಟು ಏನಾನ ಸಿಕ್ಬಿಟ್ಟೈತೆ ಅಂದರೆ ಅದೇ ಒಂದು ನೆಪ ಮಾಡ್ಕೊಂಡು ಸದರ ತಗೊಂಡು ಮಾತಾಡ್ತಾರೆ. ಎಷ್ಟೋ ಬಡವರು ಅಂತ ಹೇಳಿ ಮಾತಾಡಬಾರ್ದು ಕಣೆ. ಅದೃಷ್ಟ ನಿಂದೊಂದಿಟ್ಟು ನಡೀತೈತೆ ಅಂತ. ಏಯ್, ಮುಚ್ಚೆ ಬಾಯಿ. ನಾನೇನೇನು ಯಾರೇನೇನು ಕೆಟ್ಟದ್ದು ಕೇಳಿಲ್ಲ. ನಾನು ಒಳ್ಳೇದೇ ಮಾಡಿರೋದು. ಪಾಪ ಅಣ್ಣ ನಂಗೆ ಒಯ್ತಾ ಇದ್ರೆ ಮತ್ತೆ ನೋಡ್ಕೊಂಡು ನಮಗೆ ಸುಮ್ಮನಿರೋಕ್ಕಾಗಲ್ಲ. ಪಾಪ ಒಳ್ಳೆ ಮನುಷ್ಯ ಅಣ್ಣ ರಂಗಣ್ಣ. ಇವತ್ತು ಸುಮ್ಮನೆ ಒಬ್ರು ಗಾಳಿ ಗಂಟ್ಲಿಗೆ ಹೋಗೋನಲ್ಲ, ಒಬ್ರು ಕುಡ್ ಜಗಳಕ್ಕೆ ಹೋಗೋದಲ್ಲ, ಏನಿಲ್ಲ. ಕುಡಿತೈತೆ ಎಂಬುದು ಒಂದು ಬಿಟ್ಟರೆ ಇನ್ನೇನು ಇಲ್ಲ. ಕುಡಿದ್ರೆ ಅಣ್ಣ ನೊಟ್ಟೆಗೆ ಇಕ್ಕೊಂಡು ಒಬ್ರು ನಂಬಲ್ಲ, ಏನಿಲ್ಲ.
ತಾಯಿ ಮಕ್ಕಳನ್ನು ಬಿಟ್ರೆ ಇನ್ಯಾರನ್ನ ಏನು ಮಾತಾಡಲ್ಲ ಪಾಪ. ಏನಮ್ಮ ಅದೃಷ್ಟಮ್ಮ ಅಂತೇಳಿ ಯಾಕ ಎಣ ಅಂತ ಒಂಬತ್ತಕ್ಕ ಬಾಯ್ ತೆಗಿಯಲ್ಲ. ಯಾಕೆ ಅದೃಷ್ಟ ಯಾಕೆ ಏನು ಮಾಡಿ ಮಾತಾಡಿದ್ಲು? ನನ್ನ ಹೊಟ್ಟೆಗಿರೋ ಮಗುನ ಮೇಲೆ ಶಾಪ ಹಾಕ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಏನು ಇವಳೊಂದೇಟಿಕೆನ ಆಗುತ್ತೆ? ಇವಳೊಂದೇಟಿಕೆ ಆಗಂಗಿದ್ರೆ ಇನ್ಯಾಕೆ? ಇವಳೊಂದೇಟಿಕೆ ಆಗಂಗಿದ್ರೆ ಇನ್ನ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ಮನುಷ್ಯನ ಬಾಯಾಗ ಏನು ಒಂದೇಟಿಕೆ ಆಗಂಗಿದ್ದಿದ್ರೆ ಇನ್ನು ಮನುಷ್ಯನ ಹಿಡಿಯಕ್ಕೆ ಆಗ್ತಿರ್ಲಿಲ್ಲ. ದೇವ್ರೇನು ಕೊಡ್ಬೇಕು ಅದನ್ನು ಕೊಡ್ತಾ. ನನಗೆ ಆರೋಗ್ಯವಂತ ಮಗನ ಕೊಡ್ಬೇಕು ಅಂತ ದೇವ್ರಿಗೆ ನನ್ನ ಮೇಲೆ ನಾನು ಯಾರಿಗಾನ ಅನ್ಯಾಯ ಮಾಡಿದರೆ ಯಾರಿಗಾನ ಮೋಸ ಮಾಡಿದರೆ ದೇವ್ರು ನನಗೆ ಏನು ಕೊಡ್ಬೇಕು ಅದನ್ನು ಕೊಡ್ತಾನೆ. ಇವಳೇನು ಹೇಳ್ಬೇಕು ಅದನ್ನ? ಅದೇನಾಗ್ಬೇಕು ಅದಾಗುತ್ತೆ. ನಮ್ಮ ಮನೆ ಬರ್ದಾಗ ಏನಿರುತ್ತೆ ಅದಾಗುತ್ತೆ. ನನ್ನ ಸಸಿಗೆ ಎಂಥ ಮಗು ಆಗ್ಬೇಕು ಅಂಬೋದು ದೇವರೆಲ್ಲ ಬರೆದಿರ್ತಾನೆ. ಅದೆಲ್ಲ ಅದು ಏನಾಗ್ಬೇಕು ಅದು ಹಾಗೆ ಆಗುತ್ತೆ. ನೀನು ಬಾಯಿ ಮುಚ್ಕೊಂಡು ಇರಬೇಕು. ನಮ್ಮ ಸುದ್ದಿಗಾಗಲಿ ನನ್ನ ಸಸಿ ಸುದ್ದಿಗಾಗಲಿ ಬರ್ಕೊಡ್ದು. ಒಂದೇಟಿಕೆ ಆಗುತ್ತೆ ಅಂದ್ಕೊಬಿಟ್ಟವಳೆ. ಬಾಯಿಗೆ ಒಂದೇಟಿಕೆ ಆಗ್ಬಿಡುತ್ತೆ ಅಂತ ಅಂದ್ಕೊಂಡವಳೆ. ನೀನೊಂದೊಟ್ಟು ಒಳ್ಳೇದೆ ನನಗೆ. ನೀನೇನ ಶಾಪ ಹಾಕು, ನೀನೊಂದೊಟ್ಟು ನನಗೆ ಒಳ್ಳೇದೆ. ಅದೇ ಮತ್ತೆ ಇಂಥರ ಬಾಯಿಗೆ ಒಂದಿದ್ದು ನಮ್ಮನ್ನು ಆಡ್ಕೊಂಡಿದ್ದು ಎಲ್ಲನ ಒಳ್ಳೇದಾಗುತ್ತೆ. ಅದು ಎಲ್ಲನ ಅವ್ರಿಗೆ ಸುತ್ಕೊಂಬತ್ತು ಅಷ್ಟೇ. ಒಬ್ರು ನೊಂದಿರೋದು ಅದು ಅವ್ರನ್ನೆಂತೂ ಸುಮ್ಮನೆ ಬಿಡಲ್ಲ. ಅವ್ರಿಗೆ ಆಗೋದದು. ತಡಿ ನೋಡ್ಮಂತಿ. ಏನು ತಿಳ್ಕೊಂಡಿದೀಯ? ನಾವೇನೋ ಅಂದ್ಕೊಂಡಿರ್ತೀವಿ, ಆದರೆ ಅದು ಅದ್ರ ಕಥೆನೇ ಬೇರೆ. ಅದು ಏನಾಗ್ಬೇಕು ಅದೇ ಆಗತ್ತೆ. ತಡಿ ನೋಡ್ಮಂತಿ ಆಗುತ್ತೆ ಅವಳು. ನಾವೇ ಎಂದಿರೋದೇನು ನಿನಗೇನು ಒಳ್ಳೇದಾಗಲ್ಲ. ಮತ್ತೆ ನಮ್ಮ ಮನೆ ಸುದ್ದಿ ಏನು ಬೇಕು ನಿನಗೆ? ಅದಕ್ಕೆ ಮತ್ತೆ ಹೇಳಿದ್ ನಾನು. ಬಾಯೇ ಅವ್ನು ರಂಗಪ್ಪನ ಒಯ್ತಿರೋದಕ್ಕೆ ನಮ್ಮ ಹುಡುಗ ನೋಡಿ ಪಾಪ ಅವ್ನು ಬಡ್ಕೊಂತ ಇದ್ದ. ಅದು ನೋಡಿ ಪಾಪ ಒಯ್ತಾ ಇದ್ದಾರ ಅಣ್ಣ ಇನ್ನಂತೇಳಿ ಅವನು ಒಳ್ಳೇದೇ ಮಾಡಿದ್ದು. ನಿನಗೇನೆ ನಿಮ್ಮ ಮನೆಗೇನೆ ಅವ್ನಿಗೆ ಕೆಟ್ಟದ್ದು ಬಯಸಿದ್ದೇನೆ. ಒಂದೇಟಿಕೆ ಯಾವುದು ಆಗಲ್ಲ. ಹಾಕು. ನಿನಗೆ ಎಷ್ಟು ಬಾಯಾಗೆ ಎಷ್ಟು ಮಾತುಗಳು ಬರ್ತಾವೆ, ಎಷ್ಟು ಶಾಪ ಹಾಕ್ಬೇಕು ಅನಿಸುತ್ತೆ ಅಷ್ಟು ಹಾಕು ನನ್ನ ಮೇಲೆ. ಆದರೆ ನನಗೆ ಅದು ಒಳ್ಳೇದೇ ಆಗುತ್ತೆ. ಹಾಕು, ಮಾತಾಡು. ನಿನ್ನಂತಾರೆಲ್ಲ ಮಾತಾಡಿರೋದು ಒಂದಿರೋದು ಒಂದಲ್ಲ ಒಂದಿನ ಒಳ್ಳೇದಾಗತ್ತೆ ಅಂತ ನೀವು ಮಾತಾಡೋದು. ಇವಳು ನಮ್ಗೆ ಒಳ್ಳೇದಾಗುತ್ತೆ, ನಿಮ್ಗೆ ಕೆಟ್ಟದ್ದಾಗುತ್ತೆ ಅಷ್ಟೇ. ಮಾತಾಡೋದ್ರಾಗ ಏನಿದಿಲ್ಲ ನೋಡು. ನಿನಗೆ ನೋಡು ಹೆಂಗಾಗುತ್ತೆ ಅಂದರೆ ಅಷ್ಟು ಅನುಭವಿಸ್ಬೇಕು. ಏನಂದಿದ್ಲು ಈ ಜೀವಿತ ಹನುಮಂತಿ. ನಿನಗೆ ಓಡಾಡೋಕ್ಕಾಗಲ್ಲ. ಓಡಾಡಲ್ಲ. ನಿನ್ನ ಮಕ್ಕಳಿಗೆ ಏನೇನೋ ಕಾಯಿಲೆ ಇರುತ್ತೆ, ಹೋಗು. ಹಂಗಾಗುತ್ತೆ ನೋಡು. ನಡಿಯತ್ತೆ ಅತ್ತ ಸುಮ್ಮನೆ ಒಟ್ಟು ಯಾಕೆ ಇವಾಗ ಅವಳ್ದಾಗೆ ಒಟ್ಟುನು ಮಾತಾಡೋದೇ ಅಲ್ಲ. ನಡಿ. ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮ ಹಿಂಗಿರ್ಬೇಕು. ಇವಾಗ ಅವಳು ಏನಾರ ಮಾತಾಡಿರೋದು ನಮಗೆಲ್ಲ ಒಳ್ಳೇದೇ ಆಗುತ್ತೆ. ನಡಿ. ಮನುಷ್ಯರೆಲ್ಲ ಅಂದಿರೋದೆಲ್ಲ ಆಗಂಗಿದ್ದಿದ್ರೆ ಇನ್ನು ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ನಡಿಯತ್ತೆ, ತಲೆ ಕೆಡಿಸ್ಕೊಬೇಡ. ಏನನ ಅಂಬ್ಲೇಳು, ಏನನ ಶಾಪ ಹಾಕ್ಲೇಳು, ಒಳ್ಳೇದೇ ಆಗುತ್ತೆ ನಮಗೆ. ಅದೇ 2 ದಿನ ಸುಧಾರಿಸ್ಬೇಕು ಬಾರಮ್ಮ. 2 ದಿನ ಸುಧಾರಿಸಿದ್ರೆ ತಾನಾಗಿತ್ತಾನು ಗೊತ್ತಾಗುತ್ತೆ. ಅದೆಲ್ಲ ಅವ್ರ ಬಂಡವಾಳ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಇನ್ನೊಂದು ದಿವಸ ಬಂದು ನಮ್ಮಂತರ್ಗೆ ಹೇಳಕ್ಕೆ ಬರಬಾರ್ದು. ಯಾಕಾದ್ರೆ ಹೇಳಿದ್ವಪ್ಪ ಬಾಯಿ ಮುಚ್ಕೊಂಡಿರ್ಬೇಕು. ನಮ್ಮ ಮನೇದು ನಾವು ನೋಡ್ಕೊಂಡು ಅಂತ ಸರಿಯಾಗಿ ಅಡ್ರೆಸ್ತೀನಿ. ನಮ್ಮ ಮನೇದು ಸಾವಿರ ಇರುತ್ತೆ, ಅವಳಿಗೆ ಏನು ಬೇಕಕ್ಕ? ಬಾಯಿ ಮುಚ್ಕೊಂಡಿರ್ಬೇಕು. ಮತ್ತೆ ನೀವೇನು ಅವ್ರ ಮನೆ ವಿಚಾರಕ್ಕೆ ಹಂಗೆ ತಲೆ ಹಾಕ್ತೀರಿ? ಅವರೇ ಕೇಳ್ಬೇಕು. ಏನು ದೊಡ್ಡದಾಗಿ ನಾವು ಶ್ರೀಮಂತರು, ನಾವು ದುಡ್ಡು ಮಾಡೋಗಿದ್ದೀವಿ, ನಾವು ದುಡ್ಡಾಗಿದ್ದೀವಿ, ಎಲ್ಲ ನಮ್ಮ ಮಾತು ಕೇಳ್ತಾರೆ ಎಲ್ಲನ ಅಂತ. ಹಂಗೆ ಅವ್ರ ಪ್ಲಾನು. ಅದೇನೋ ತಿಳ್ಕೊಬಿಟ್ಟವ್ರಿ. ಅವೆಲ್ಲ ಇವಾಗಿನ ಕಾಲದಾಗ ಯಾರು ನಡೆಯಲ್ಲಪ್ಪೋ. ಸರಿಯಾಗಿ ಹೇಳ್ದೆ ಕಣೆ. ಇವಾಗ ಹೇಳಿರೋದಕ್ಕೆ ಬಾಯಿ ಮುಚ್ಕೊಂಡು ಹೋಗ್ತಾಳೆ. ಸುಮ್ಮನೆ ನೋಡು. ಇವಳು ಏನಂದಿದ್ಲಿ ಜೀವಿತ ಹನುಮಂತೆ. ಅವ್ರ ಮಗು ಅಂತ ಆರೋಗ್ಯವಾಗಿರಲ್ಲ, ಕಷ್ಟಪಡಬೇಕು. ಹಂಗೆ ಈಗ ನಮ್ಮ ಮನೆಗೆ ಒಬ್ಳು ಮಾವ ಇದ್ದಾಳೆ. ಅವಳಿಗೆ ಕೈ ಬರಲ್ಲ, ಕಾಲು ಬರಲ್ಲ, ಎದ್ದೋಡಾಡಕ್ಕೆ ಬರಲ್ಲ. 35 ವರ್ಷ ಆಗೈತೆ, ಮಲ್ಕೊಂಡಿರೋ ಮಗಳಾಗನೆ. ಹಂಗೆ ಆಗೋದು ಇವಳಿಗೆ. ಇವ್ರ ಮಗುಗೂ ಇವ್ರ ಮಕ್ಳಿಗೂ ಹಂಗೆ ಆಗೋದು. ಹಂಗೆ ಆಗ್ಬೇಕು. ಹಂಗಾದ್ರೇ ಬೊಗ್ಗೋದು ಇವ್ರಿಬ್ರು ಗಂಡ ಹೆಂಡ್ತಿ. ಇವ್ರು ಹಂಗಾದ್ರೇ ಬೊಗ್ಗೋದು. ನಿಜವಾಗ್ಲೂ ನಾನು ಶಾಪ ಹಾಕಿರೋದು ಯಾವತ್ತೂ ಸುಳ್ಳಾಗಲ್ಲ. ನಾನು ಚೆನ್ನಾಗಿ ಶಾಪ ಹಾಕಿದ್ದೀನಿ ನೋಡ್ರಿ. ಸರಿಯಾಗೆ ಆಗುತ್ತೆ. ನಾನು ಏನು ನಂದಿದ್ದು ಈ ಜೀವಿತ ಹನುಮಂತ್ರಿ ನಮ್ಮ ಮಾಲು ಹೆಂಗಿದ್ದಾಳೋ ಹಂಗೆ ಆಗುತ್ತೆ. ನೋಡ್ತಾ ಇರಿ. ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಟಾಟಾ, ಬೈ ಬೈ, ಸಿ ಯು.